ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಎ ಲಾಂಗ್ ಬ್ರೇಕ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋಸ್ ಬಂದುಬಿಟ್ಟು ಕೆ ಚಂಪಾಲಾಲ್ ಜ್ಯುವೆಲ್ಲರ್ಸ್, ಚಿಕ್ಕಬಳ್ಳಾಪುರ, ಇವ್ರ ಜ್ಯುವೆಲ್ಲರಿ ಶಾಪ್ದಾಗಿರುತ್ತೆ. ಇದೆಲ್ಲ ಜ್ಯುವೆಲ್ಲರ್ಸು ತುಂಬ ಲೈಟ್ ವೇಟ್ ಇಯರಿಂಗ್ಸ್ ಕಲೆಕ್ಷನ್ನೇ ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಇವಾಗ ನೋಡ್ತಾ ಇರೋಂಥದ್ದು ನೋಡ್ಬೋದು, ಜಸ್ಟ್ 8 ಗ್ರಾಮ್ಸ್ ಜುಮ್ಕಾ. ನೆಕ್ಸ್ಟ್ ಒನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು 10 ಗ್ರಾಮ್ಸ್ ಹ್ಯಾಂಗಿಂಗ್ ಆಗಿರುತ್ತೆ. ಇದು ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಥರ ಇಯರಿಂಗ್ಸ್ ಎಲ್ಲ ಮಲ್ಟಿಪರ್ಪಸ್ಸು, ನೀವು ಯಾವ್ದು ಸೆಟ್ಗಾದರೂ ಪೇರಪ್ ಮಾಡ್ಬೋದು. ಪರ್ಲು ಮತ್ತು ರೆಡ್ ಸ್ಟೋನು ಮತ್ತು ಪರ್ಲ್ಸ್ ಕೊಟ್ಟಿರೋದ್ರಿಂದ ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗಿರೋ ಗೋಲ್ಡ್ ರೇಟ್ಗೆ ಲೈಟ್ ವೇಟಲ್ಲಿ ತುಂಬ ಹೆವಿ ಜ್ಯುವೆಲ್ಲರೀಸ್ ಮಾಡ್ತಿದ್ದಾರೆ. ವೇರ್ ಮಾಡಲಿಕ್ಕೇನು ಕಂಫರ್ಟಬಲ್ ಆಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಪರ್ಚೇಸ್ ಅಂತಲೇ ಹೇಳ್ಬೋದು. ಯಾರಾದರೂ ಬೆಂಗಳೂರು ಸುತ್ತಮುತ್ತ ಇರೋರು ಆರಾಮಾಗಿ ಅವ್ರ ಶಾಪ್ನ ವಿಸಿಟ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ಔಟ್ ಮಾಡಿ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಅವ್ರ ಶಾಪಿಂದು ಡೀಟೇಲ್ಸ್ ಸಹಿತ ಮೆನ್ಷನ್ ಮಾಡಿರ್ತೀನಿ, ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಯಾವ ಥರ ಎಲ್ಲ ವೀಡಿಯೋಸ್ ಹಾಕ್ತಾರೆ ಅಂಥೇಳಿ ಪರ್ಚೇಸ್ ಮಾಡೋರ್ಗೆ ಒಂದು ಐಡಿಯಾ. ಆದ್ದರಿಂದ ನೆಕ್ಸ್ಟ್ ನೋಡ್ಬೋದು, ಇದು ಬಂದುಬಿಟ್ಟು 10 ಗ್ರಾಮ್ಸ್ ಆಗಿರುತ್ತೆ. ಇದು ಅಷ್ಟೇ ನೋಡಿ, ಜಸ್ಟ್ ಪರ್ಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಶೇಪಲ್ಲಿ ಎಷ್ಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂಥೇಳಿ. ಮೇಲೆ ಫ್ಲವರ್ ಥರ ಒಂದು, ಕೆಳಗಡೆ ಈ ಶೇಪಲ್ಲಿ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೆಲ್ಲ ಸಿಲ್ಕ್ ಸ್ಯಾರೀಸ್ ಎಲ್ಲ ವೇರ್ ಮಾಡುವೆ. ಈ ಥರ ಇಯರಿಂಗ್ಸ್ ಹಾಕಿದ್ರೆ ತುಂಬ ಎಲಿಗೆಂಟ್ ಪೀಸ್ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ನೆಕ್ ಪೀಸ್ ಅವಶ್ಯಕತೆನೇ ಇರೋದಿಲ್ಲ. ಕ್ಲೋಸ್ ನೆಕ್ ಬ್ಲೌಸ್ ಇಕ್ಸಿದ್ರೆ ಸಾಕು, ಅಷ್ಟು ಗ್ಲ್ಯಾಮಾಗಿ ಕಾಣಿಸುತ್ತೆ ಡ್ರೆಸ್ಅಪ್ ಮಾಡಿದಾಗ. ಒನ್ ಆಫ್ ದ ಬೆಸ್ಟ್ ಪೀಸ್ ಅಂತಲೇ ಹೇಳ್ತೀನಿ. ಡೀಟೇಲಿಂಗ್ ನೋಡಿ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ. ಯಾರಿಗೆ ಜಾಸ್ತಿ ಸ್ಟೋನ್ಸ್ ಬೇಡ ಅನ್ನೋರು ಈ ಥರ ಪ್ಲೇನ್ ಗೋಲ್ಡಲ್ಲೇ ಇಷ್ಟು ವೆರೈಟಿ ಇರುವಂಥ ಜ್ಯುವೆಲ್ಲರೀಸು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನೋಡ್ಬೋದು, 16 ಗ್ರಾಮ್ಸ್ ಇರುವಂಥದ್ದು. ಮೇಲೆ ನೋಡಿ ಚಾನ್ಬಾಲಿ ಮಾಡೆಲ್ ಬಂದು ಕೆಳಗಡೆ ಜುಮ್ಕಾ ಕೊಟ್ಟಿದ್ದಾರೆ. ಇದರಲ್ಲಿ ಪರ್ಲ್ ಡೀಟೇಲಿಂಗ್ ಜಾಸ್ತಿ ಕೊಟ್ಟಿದ್ದಾರೆ. ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ಈ ಥರ ಇಯರಿಂಗ್ನ ಸ್ಕಿಪ್ ಮಾಡ್ಬೋದು. ನಾನು ಈ ಥರ ಪರ್ಚೇಸ್ನ ಇವಾಗಿರೋ ಗೋಲ್ಡ್ ಪ್ರೈಸ್ಗೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ ನೋಡಿ ಪರ್ಲ್ಸ್ ಎಷ್ಟು ಹೆವಿಯಾಗಿ ಕೊಟ್ಟಿದ್ದಾರೆ. ನಮಗೆ ಇದರಿಂದ ಲಾಸೇ ಜಾಸ್ತಿ ಆಗುತ್ತೆ. ಆದ್ದರಿಂದ ಆದಷ್ಟು ಗೋಲ್ಡ್ ಜ್ಯುವೆಲ್ಲರೀಸ್ ಮೇಲೇ ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಬೀಡ್ಸು ಮತ್ತು ಸ್ಟೋನ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ಸೇ ಸಿಗುತ್ತೆ. ಸ್ವಲ್ಪ ಜನಕ್ಕೆ ಈ ಥರ ಬೀಡ್ಸ್ ಆ್ಯಂಡ್ ಹೆವಿ ಸ್ಟೋನ್ಸೇ ಇಷ್ಟಪಡ್ತಾರೆ. ಆದ್ದರಿಂದ ಅಂಥವ್ರಿಗೇನೋ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡಿರುವಂಥದ್ದು. ಮೇಲೆ ನೋಡಿ ಈ ಥರ ಸ್ಟಡ್ ಥರ ಕೊಟ್ಟು ಕೆಳಗಡೆ ಚಾನ್ಬಾಲಿ ಮಾಡೆಲ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಜುಮ್ಕಾ. ಇದಷ್ಟೇ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ. ಕಾಮನ್ ಜ್ಯುವೆಲ್ಲರಿ ಥರನೇ ಇಲ್ಲ, ಒಂದಕ್ಕಿಂತ ಒಂದು ಜ್ಯುವೆಲ್ಲರಿ ತುಂಬ ಯೂನಿಕ್ ಆಗಿದೆ ಇವ್ರ ಪೇಜಲ್ಲಂತೂ. ನೀವು ಅವ್ರ ಆನ್ಲೈನ್ ಇನ್ಸ್ಟಾಗ್ರಾಮ್ ಪೇಜ್ನ ಒಂದ್ಸತಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋ ಐಡಿಯಾ ಇದ್ದರೆ, ನೆಕ್ಲೆಸಸ್ಸೇ ಆಗಲಿ, ಸ್ಮಾಲ್ ಚೋಕರ್ಸು, ನೆಕ್ಲೆಸ್ಸು, ಲಾಂಗ್ ಹಾರ, ಈ ಥರ ಇಯರಿಂಗ್ಸು ಎಲ್ಲ ಲೈಟ್ ವೇಟಲ್ಲಿ ಕಲೆಕ್ಷನ್ ಅಷ್ಟು ಜಸ್ಟ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ವೆರೈಟೀಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡಿ, ಇದಕ್ಕೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಎಲಿಫೆಂಟು, ಆ ಹ್ಯಾಂಗಿಂಗು ಮೇಲೆ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಇಮ್ಯಾಜಿನ್ ಕೂಡ ಮಾಡಿರಲ್ಲ ನಾವು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಜನಕ್ಕೆ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಡಿಫ್ರೆಂಟ್ ಪೀಸೇ ಇಷ್ಟಪಡ್ತಾರೆ. ಆದ್ದರಿಂದ ಈ ಥರ ಜ್ಯುವೆಲ್ಲರೀಸ್ ಕೂಡ ಮಾಡ್ತಾ ಇರ್ತಾರೆ. ಯಾವಾಗಲೂ ಟ್ರೆಡಿಷನ್ ಅನ್ನೋದಕ್ಕಿಂತ ಟ್ರೆಡಿಷ್ನಲ್ಲಿ ಈ ಥರ ಮಾಡರ್ನ್ ಟಚ್ ಎಷ್ಟು ಚೆನ್ನಾಗಿದೆ ನೋಡಿ. ನನಗಷ್ಟು ಈ ಪೀಸ್ ತುಂಬಾ ಇಷ್ಟ ಆಯಿತು. ತುಂಬ ಡಿಫ್ರೆಂಟಾಗಿದೆ. ಯಾವಾಗಲೂ ಲಕ್ಷ್ಮಿ, ಲೋಟಸ್ಸು ಈ ಥರ ಹೋಗೋದಕ್ಕಿಂತ ಈ ಥರ ನೋಡಿ ಎಲಿಫೆಂಟ್ ವಿತ್ ಈ ಥರ ಮಾಡಲ್ಲು ತುಂಬಾ ಇಷ್ಟ ಆಯಿತು ನನಗೂ. ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು ನನಗೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದು ಜುಮ್ಕಾ. ಇದು ನೋಡಿ ಸ್ಪ್ರಿಂಗ್ ಲೇಯರ್ ಜುಮ್ಕಾ ಅಂತಾರೆ ಇದನ್ನು. ಮೇಲೆ ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಇದೆಲ್ಲ ಹಾಕಿದ್ರೆ ಎಷ್ಟು ಹೆವಿಯಾಗಿರುತ್ತೆ. ಬ್ರೈಡಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ಏನು ಗೊತ್ತಾ ಡ್ರಾಬ್ಯಾಕು, ಒಂದು ಸ್ಪ್ರಿಂಗ್ ಕಟ್ ಆಯಿತು ಅಂದರೆ ಇಡೀ ಇಯರಿಂಗೇ ವೇಸ್ಟ್ ಆಗುತ್ತೆ. ಇದು ಪರ್ಚೇಸ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಪರ್ಚೇಸ್ ಮಾಡಬೇಕು ಈ ಥರ ಸ್ಪ್ರಿಂಗ್ ಮಾಡಲ್ ಇಯರಿಂಗ್ಸ್ ಎಲ್ಲ. ಬಿಕಾಸ್ ಹಾಕ್ಬೇಕಾದ್ರೆ ತೆಗಿಬೇಕಾದ್ರೆ ಆಬ್ವಿಯಸ್ ಸ್ವಲ್ಪ ವೇರಿಯೇಷನ್ಸ್ ಆಗೇ ಆಗುತ್ತೆ. ಮಕ್ಕಳಿರೋರ್ದು ಅಂದರೂ ಈ ಥರದ್ದೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಎಳೆದ್ರಂದರೆ ಇಡೀ ಡಿಸೈನೇ ಇದಾಗಿಬಿಡುತ್ತೆ. ಆದ್ದರಿಂದ 17 ಗ್ರಾಮ್ಸ್ ಇರುವಂಥದ್ದು ಪರ್ಲ್ ಜುಮ್ಕಾ. ನೆಕ್ಸ್ಟ್ ನೋಡಿ, ಇದು ನಂಗೆ ತುಂಬಾ ಇಷ್ಟ ಆಯಿತು. 12.5 ಗ್ರಾಮ್ಸ್ ಇರುವಂಥದ್ದು ಸ್ಟಡ್ಡೆಡ್ ವಿತ್ ಜುಮ್ಕಾ ಮಾಡಲು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ನಾವು ಪರ್ಚೇಸ್ ಮಾಡಿ ಹಾಕ್ಕೊಂಡಾಗ ಕಿವಿ ತುಂಬ ಕೂರುತ್ತೆ.
ತುಂಬ ಲಕ್ಷಣವಾಗಿ ಕೂಡ ಕಾಣಿಸುತ್ತೆ ನಮ್ಮ ಫೇಸ್ಗೆಲ್ಲ. ಬಟ್ ಪರ್ಚೇಸ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಟ್ರಯಲ್ ಆ್ಯಂಡ್ ಎರರ್ ಮಾಡೋದು ಬೆಟರ್ ಅನಿಸುತ್ತೆ. ನಾನು ಎಷ್ಟೊಂದು ಶಾಪಲ್ಲಿ ಇಯರಿಂಗ್ಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ವೇರ್ ಮಾಡಿದಾಗ ನಮ್ಮ ಫೇಸ್ಗೆ ಅಷ್ಟು ಸೂಟ್ ಆಗೋದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ. ಇದು ನೋಡಿ ಪರ್ಲು ಮತ್ತು ಗ್ರೀನ್ ಬೀಡ್ಸ್ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ಮತ್ತು ಸೈಡ್ಸಲ್ಲಿ ಈ ಥರ ಕೊಟ್ಟಿದ್ದಾರೆ. ಗೋಲ್ಡ್ ಜಾಸ್ತಿ ಇರೋದ್ರಿಂದ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ತೀನಿ. ಆಬ್ವಿಯಸ್ ಈ ಬೀಡ್ಸು ಸ್ಟೋನ್ಸ್ ಎಲ್ಲ ಡಿಟೆಕ್ಟ್ ಮಾಡಿನೇ ವೇಟ್ ಹಾಕ್ತಾರೆ. ಅದ್ರ ಪ್ರಕಾರನೇ ರೇಟಿಂಗು ಕೂಡ ಪ್ರೈಸ್ ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಯಾವುದೇ ರೀತಿ ಮೋಸ ಅಥವಾ ಬೀಡ್ಸ್ಗೆ ಸ್ಟೋನ್ಸ್ಗೆ ಎಕ್ಸ್ಟ್ರಾ ಚಾರ್ಜ್ ಅನ್ನೋದೇನೂ ಇರೋದಿಲ್ಲ. ಯಾರಾದರೂ ಬ್ರೈಡಲ್ ಪರ್ಚೇಸ್ ಮಾಡಬೇಕು, ಈ ಥರ ಜುಮ್ಕಾ ಮಾಡೆಲ್ ನೋಡ್ತಾ ಇದ್ದೀರಾ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ತೀನಿ. ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ಈ ಥರ ಪರ್ಟಿಕ್ಯುಲರ್ ಡಿಸೈನ್ಸ್ ಇಷ್ಟ ಆಗಿದ್ದಲ್ಲಿ ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸೊ ದಟ್ ನಿಮಗೆ ಇನ್ ಡೀಟೇಲಾಗಿ ಅವ್ರಿಗೆ ಕಳಿಸಿದ ತಕ್ಷಣ ಅವ್ರಿಗೊಂದು ಐಡಿಯಾ ಬರುತ್ತೆ ಯಾವ ಜ್ಯುವೆಲರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂಥೇಳಿ, ಯಾವುದೇ ಶಾಪಿಂದಾಗಲಿ. ನೆಕ್ಸ್ಟ್ ನೋಡಿ 11.6 ಇದು ಅಷ್ಟೇ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಹೆವಿಯಾಗಿ ಕಾಣಿಸ್ತಿದೆ. ಒಂದು ಸ್ಟೋನ್ ಕೊಟ್ಟಿದ್ದಾರೆ ಅಷ್ಟೇ ಮೇಲೆ, ಮಿಕ್ಕಿದ್ದೆಲ್ಲ ಫುಲ್ಲು ಗೋಲ್ಡು, ಆ್ಯಂಟಿಕ್ ಫಿನಿಶು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದೆಲ್ಲ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂಥೇಳಿ. ನನಗಷ್ಟು ಆಲ್ಮೋಸ್ಟ್ 2 to 3 ಇಯರಿಂಗ್ಸ್ ಈ ಪರ್ಟಿಕ್ಯುಲರ್ ಶಾಪಲ್ಲಿ ಇಷ್ಟ ಆಗಿರುವಂಥದ್ದು. ನಿಮ್ಮದು ಯಾವುದು ಫೇವ್ರೇಟ್ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಕ್ಷ್ಮಿ ಅಮ್ಮ ಎಷ್ಟು ಕ್ಲೀನಾಗಿ ತಿದ್ದಿದ್ದಾರೆ ನೋಡಿ. ಕೆಳಗಡೆ ಚಾನ್ಬಾಲಿ ಮಾಡಲು ಡಿಫ್ರೆಂಟ್ ಶೇಪಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕಳೆಯಾಗಿ ಕಾಣಿಸ್ತಿದೆ ಇಯರಿಂಗ್ಸ್ ಅಂತಂದರೆ, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಹ್ಯಾಂಗಿಂಗ್ಸ್ ಏನು ಕೊಟ್ಟಿಲ್ಲ, ಗೋಲ್ಡ್ ಇದರಲ್ಲೇ ಬೀಟ್ ಗುಂಡು ಇದು ಫಿಕ್ಸ್ ಮಾಡಿದ್ದಾರೆ ಕೆಳಗಡೆ, ಸಖತ್ತಾಗಿದೆ. ನೆಕ್ಸ್ಟ್ ನೋಡ್ಬೋದು ಚಾನ್ಬಾಲಿ. ಇದು ಕಾಸಿನ ಮಾಡೆಲಲ್ಲಿ ಇರುವಂಥ ಚಾನ್ಬಾಲಿ 10 ಗ್ರಾಮ್ಸ್ ಇದೆ ಅಷ್ಟೇ. ಮೇಲೆ ಲಕ್ಷ್ಮೀ ದೇವಿ ಬಂದು ಕೆಳಗಡೆ ಚಾನ್ಬಾಲಿ ಈ ಥರ ಹ್ಯಾಂಗಿಂಗ್ಸ್ ಕೊಟ್ಟಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ಅಂಥೇಳಿ. 10 ಗ್ರಾಮ್ಸ್ಗೆ ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಕಾಸಿನ ಸರದ ಜೊತೆಗೆಲ್ಲ ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಕಾಸು ಕೊಟ್ಟು ಅದಕ್ಕೆ ಕೆಳಗಡೆ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ, ಅದರಿಂದ ಡಿಫ್ರೆಂಟ್ ಲುಕ್ಕಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಬಾಯ್.